Good morning, students. Today, let me discuss the next important element in the first chapter only, that is so called as environment analysis and its impact on business decision making. So, within this literature, you are going to study some of the important concepts. What are those? One is the meaning of environmental analysis, and second thing, the importance or the relevance of environmental analysis, that is second thing. And third thing is that process of environmental analysis, and last thing is that the concept of decision making. So these are the some of the important concepts that you are going to study within this literature. ಸೊ ಈ ಒಂದು ಸಾಹಿತ್ಯಕ್ಕೆ ನಾವೇನು ಕರಿತೀವಿ ಅಂತಂದರೆ, ಇವತ್ತು ನಾನು ಡಿಸ್ಕಸ್ ಮಾಡ್ತಕ್ಕಂತಹ ಚರ್ಚೆ ಮಾಡ್ತಕ್ಕಂತಹ ಒಂದು ಟಾಪಿಕ್ ಯಾವುದು ಅಂತಂದರೆ ಪರಿಸರ ವಿಶ್ಲೇಷಣೆ ಮತ್ತು ವ್ಯವಹಾರ ನಿರ್ಣಯದ ಮೇಲಿನ ಪರಿಣಾಮ. ವ್ಯವಹಾರದ ನಿರ್ಣಯದ ಮೇಲಿನ ಪರಿಣಾಮ, ಈ ಎಲ್ಲ ಅಂಶಗಳನ್ನು ನಾನೇನು ಮಾಡ್ತಾಯಿದ್ದೀನಿ ಇವತ್ತು ನಿಮ್ಮ ಮುಂದೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸಾಹಿತ್ಯದಲ್ಲಿ ನೀವೇನೆಲ್ಲ ಸ್ಟಡಿ ಮಾಡ್ತೀರಿ ಅಂತಂದರೆ, ಮೊಟ್ಟ ಮೊದಲಿಗೆ ವ್ಯವಹಾರ ಪರಿಸರ ವಿಶ್ಲೇಷಣೆ ಅರ್ಥ ವಿವರಣೆಯನ್ನು ನೋಡ್ತೀರಿ. ಅಷ್ಟೇ ಅಲ್ಲದೆ ವ್ಯವಹಾರ ಪರಿಸರದ ವಿಶ್ಲೇಷಣೆಯ ಮಹತ್ವವನ್ನು ನೋಡ್ತೀರಿ. ಅದಷ್ಟೇ ಅಲ್ಲದೆ ವ್ಯವಹಾರ ಪರಿಸರದ ಪ್ರಕ್ರಿಯೆಯನ್ನು ನೋಡ್ತೀರಿ, ವಿಶ್ಲೇಷಣಾ ಪ್ರಕ್ರಿಯೆಯನ್ನು ನೋಡ್ತೀರಿ. ಅಷ್ಟೇ ಅಲ್ಲದೆ ನಿರ್ಣಯ ಕೈಗೊಳ್ಳುವಿಕೆಯ ಬಗ್ಗೆ ಏನು ಮಾಡ್ತೀರ ಅಂತಂದರೆ ನೀವು ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡ್ತೀರಾ. So let me start with the first important concept, that is so called as what is environmental analysis. Environmental analysis is nothing but analyzing the environmental factors which are going to affect on the business, which are going to influence on the business, that is so called as environmental analysis. ಓಕೆ, ನಾವು ಕನ್ನಡದಲ್ಲಿ ಏನು ಹೇಳ್ತಿದ್ದಕ್ಕೆ ವ್ಯವಹಾರ ಪರಿಸರ ವಿಶ್ಲೇಷಣೆ ಅಂತಂದರೆ ಏನು? ವ್ಯವಹಾರ ಪರಿಸರದ ವಿಶ್ಲೇಷಣೆ ಅಂತಂದರೆ ಏನು? ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಶ್ಲೇಷಣೆಯನ್ನು ಮಾಡೋದ್ರ ಮೂಲಕ ನಾವು ಏನನ್ನು ಅಧ್ಯಯನ ಮಾಡ್ತೇವೆ? ವ್ಯವಹಾರದ ಮೇಲೆ ಯಾವೆಲ್ಲ ಪರಿಸರದ ಅಂಶಗಳು ಪರಿಣಾಮವನ್ನು ಬೀರ್ತವೆ ಅನ್ನೋದನ್ನು ನಾವೇನು ಮಾಡ್ತೇವೆ ಅಂತಂದರೆ, ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಾವೇನು ಕರಿತೇವೆ ಅಂತಂದರೆ ವ್ಯವಹಾರದ ಪರಿಸರದ ವಿಶ್ಲೇಷಣೆ ಅಂತ ಕರಿತೀವಿ. ಸೊ ಹೇಳಬೇಕು ಅಂತಂದರೆ ನಮಗೆಲ್ಲರಿಗೂ ಕೂಡ ಗೊತ್ತಿದ್ದಂತೆ ಪ್ರತಿಯೊಂದು ವ್ಯವಹಾರದ ಮೇಲೆ ಪರಿಸರದ ಬೇರೆ ಬೇರೆ ಅಂಶಗಳು ಏನಾಗ್ತಾವೆ ಅಂತಂದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಹಳಷ್ಟು ಅಂಶಗಳು ಏನಾಗ್ತಾವೆ ಅಂತಂದರೆ ಪರಿಣಾಮವನ್ನು ಬೀರ್ತವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ನೋಡಿದಾಗ ಆ ಅಂಶಗಳು ಏನಾಗಿರ್ಬೋದು ಅಂತಂದರೆ ಮೈಕ್ರೋ ಫ್ಯಾಕ್ಟರ್ಸ್ಗಳಾಗಿರ್ಬೋದು, ಸೂಕ್ಷ್ಮ ಪರಿಸರದ ಅಂಶಗಳಾಗಿರ್ಬೋದು, ಅಥವಾ ಸಮಗ್ರ ಪರಿಸರದ ಅಂಶಗಳು ಕೂಡ ಆಗಿರ್ಬೋದು. ಸೊ ಮೈಕ್ರೋ ಫ್ಯಾಕ್ಟರ್ಸ್ ಅಂತಂದ್ರೆ ಏನು? ಯಾವ ಅಂಶಗಳು ಏನಾಗಿದ್ದಾವೆ ಅಂತಂದರೆ ಕಂಪ್ನಿಯ ಇಮಿಡಿಯೇಟ್ ಎನ್ವಿರಾನ್ಮೆಂಟಲ್ಲಿ ಇದ್ದಾವೆ, ಅವೆಲ್ಲ ನಾವೇನು ಕರಿತೇವೆ ಅಂತಂದರೆ ಸೂಕ್ಷ್ಮ ಪರಿಸರದ ಅಂಶಗಳು ಅಂತ ಕರಿತೇವೆ. ಅದಷ್ಟೇ ಅಲ್ಲದೆ ಸಮಗ್ರ ಮತ್ತು ವಿಶ್ಲೇಷಣಾ ಅಂಶಗಳು ಕೂಡ ಏನಾಗ್ತವೆ ಅಂತಂದರೆ ಪರಿಣಾಮವನ್ನು ಬೀರ್ತವೆ. ಅವು ಯಾವುವು ಅಂತಂದರೆ ಯಾವಾಗಿರ್ಬೋದು? ಡೆಮೋಗ್ರಫಿಕ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಮತ್ತು ಆರ್ಥಿಕ ಅಂಶಗಳಾಗಿರ್ಬೋದು, ರಾಜಕೀಯ ಅಂಶಗಳಾಗಿರ್ಬೋದು, ಮತ್ತು ಸಾಮಾಜಿಕ ಅಂಶಗಳಾಗಿರ್ಬೋದು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅಂಶಗಳು ಕೂಡ ಆಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ಏನಾಗ್ತವೆ ಅಂತಂದರೆ ವ್ಯವಹಾರದ ಮೇಲೆ ಏನಾಗ್ತವೆ ಅಂತಂದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪರಿಣಾಮವನ್ನು ಬೀರ್ತವೆ. ಆ ಎಲ್ಲ ಅಂಶಗಳನ್ನು ನಾವೇನು ಮಾಡ್ತೇವೆ ಅಂತಂದರೆ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಾವೇನು ಕರಿತೇವೆ ಅಂತಂದರೆ ವ್ಯವಹಾರ ಪರಿಸರದ ವಿಶ್ಲೇಷಣೆ ಅಂತೇಳಿ ಕರಿತೇವೆ. ಸೊ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾವೇನು ಮಾಡ್ತಾ ಇದ್ದೀವಿ, ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದೀವಿ, ಒಂದು ವಸ್ತುವನ್ನು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ನಾವು ಎಷ್ಟು ವಸ್ತುಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತೇವೆ ಅನ್ನುವಂಥದ್ದು ಕೂಡ ಏನಾಗಿರ್ತದೆ ಅಂತಂದರೆ ಗ್ರಾಹಕರು ಹೊಂದಿರತಕ್ಕಂಥ ಬೇಡಿಕೆಯ ಮೇಲೆ ಏನಾಗಿರ್ತದೆ
ಅವಲಂಬನೆ ಆಗಿರ್ತದೆ. ಆ ಬೇಡಿಕೆ ಜಾಸ್ತಿ ಆಗಿತ್ತು, ಹೆಚ್ಚಾಗಿತ್ತು ಅಂತಂದರೆ ನಾವೇನು ಮಾಡ್ಬೋದು, ಬಹಳಷ್ಟು ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕೂಡ ಒಂದು ಎಕ್ಸಾಂಪಲ್ ಆಗಿರ್ಬೋದು. ಅದಷ್ಟೇ ಅಲ್ಲದೆ ತಂತ್ರಜ್ಞಾನದಲ್ಲಿ ಕೂಡ ಏನಾಗಿರ್ತಾವೆ ಅಂತಂದರೆ ಮಹತ್ತರವಾಗಿರ್ತಕ್ಕಂಥ ಬೆಳವಣಿಗೆ ಆಗಿರೋದನ್ನು ನಾವು ನೋಡ್ತೀವಿ. ಅಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ ತಕ್ಕಂತೆ ನಾವು ವಸ್ತುಗಳಲ್ಲಿ ಆ ಒಂದು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿದಾಗ ಮಾತ್ರ ಏನಾಗ್ತಾವೆ ಅಂತಂದರೆ ನಾವು ಮಾರಾಟ ಮಾಡ್ತಕ್ಕಂಥ ವಸ್ತುಗಳೇನಾಗಿರ್ತವೆ ಮಾರಾಟ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೂಡ ಒಂದು ಉದಾಹರಣೆ ಆಗಿರ್ಬೋದು. ಅದಷ್ಟೇ ಅಲ್ಲದೆ ಒಂದು ಪೈಪೋಟಿ ಆಗಿರ್ಬೋದು. ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಪೈಪೋಟಿಯ ಒಂದು ಸನ್ನಿವೇಶಗಳು ಕೂಡ ಏನಾಗ್ತಾವೆ ಅಂತಂದರೆ ಒಂದು ವಸ್ತುವನ್ನು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವಲ್ಲಿ ಏನಾಗ್ತಾವೆ ಅಂತಂದರೆ ಪರಿಣಾಮ ಬೀರೋದನ್ನು ನಾವು ನೋಡ್ತೀವಿ. ಸೊ ಇದಕ್ಕೆ ನಾವೇನು ಕರಿತೇವೆ ಅಂತಂದರೆ ವ್ಯವಹಾರ ಪರಿಸರದ ವಿಶ್ಲೇಷಣೆ ಅಂತ ಕರಿತೇವೆ. ಸೊ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ ಇಸ್ ನಥಿಂಗ್ ಬಟ್ analyzing all those environmental factors which are going to influence on the business. And as far as the environmental factors is concerned, actually there are micro environments as well as macro environments which are going to influence on the business of the company. They can be political environment, social environment, cultural environment, demographic environment. Like this, many different factors are going to influence on the business. That is why with the help of this we are going to analyze, we are going to study each and every kind of the environmental factors. That study is so called as the environmental analysis. Okay, ಇದು ಮೊದಲ ಒಂದು ಪರಿಕಲ್ಪನೆ. ಸೊ ಎರಡನೇ ಪರಿಕಲ್ಪನೆ ಯಾವುದು ಅಂತಂದರೆ ವ್ಯವಹಾರ ಪರಿಸರದ ವಿಶ್ಲೇಷಣೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವ ಇರೋದನ್ನು ನಾವು ನೋಡ್ತೇವೆ. ದಟ್ ಈಸ್ ಸೋ ಕಾಲ್ಡ್ ಆಸ್ importance of environmental analysis. So first one is that it helps to identify opportunities and threats. It helps to identify opportunities and the threats ಅಂತಂದರೆ ಪ್ರತಿಯೊಂದು ಕಂಪ್ನಿ ಕೂಡ ಏನಾಗಬೇಕು ಅಂತಂದರೆ ಅವಕಾಶಗಳ ಎಲ್ಲಿದ್ದಾವೆ ಅನ್ನೋದು ಕೂಡ ಏನಾಗಬೇಕು ಅಂದರೆ ಗೊತ್ತಾಗಬೇಕು. ಪ್ರತಿಯೊಂದು ಕಂಪ್ನಿಗಳು ಕೂಡ ಏನು ಮಾಡ್ತಾ ಇರ್ತವೆ ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ಹುಡುಕ್ತಾ ಇರ್ತವೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕಂಪ್ನಿಗಳ ಮೇಲೆ ಅಡ್ಡಿ ಆತಂಕಗಳು ಕೂಡ ಏನಾಗ್ತಾವೆ ಅಂತಂದರೆ ಪರಿಣಾಮ ಬೀರೋದನ್ನು ನಾವು ನೋಡ್ತೇವೆ. ಅದಕ್ಕೇನಾಗಬೇಕು ಅಂತಂದರೆ ಒಂದು ವಸ್ತುವನ್ನು ಒಂದು ಕಂಪ್ನಿಯವರು ಯಶಸ್ವಿಯಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದರೆ ಆ ಮಾರುಕಟ್ಟೆಯಲ್ಲಿರ್ತಕ್ಕಂತಹ ಅವಕಾಶಗಳು ಏನು ಮಾಡಬೇಕು ಅಂದರೆ ಗುರುತಿಸಬೇಕು. ಅದಕ್ಕೆ ನಾವೇನು ಮಾಡ್ಬೋದು, ವ್ಯವಹಾರ ಪರಿಸರದ ವಿಶ್ಲೇಷಣೆ ಮೂಲಕ ಅವಕಾಶಗಳನ್ನು ನಾವು ಗುರುತಿಸಬಹುದು, ಹುಡುಕಬಹುದು. ಅವಕಾಶಗಳು ಲಭ್ಯತೆ ಅನ್ನುವಂಥದ್ದು ನಮಗೆ ಗೊತ್ತಾದ ಮೇಲೆ ನಾವೇನು ಮಾಡ್ಬೋದು ಅಂತಂದರೆ ಆ ಒಂದು ಮಾರುಕಟ್ಟೆಯಲ್ಲಿ ಒಂದು ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ಏನಾಗ್ತದೆ ಅಂತಂದರೆ ನಮಗೆ ಬಹಳಷ್ಟು ಸುಲಭ ಆಗುತ್ತೆ. ಅದಷ್ಟೇ ಅಲ್ಲದೆ ಥ್ರೆಟ್ಸ್ ಅಂತಂದರೆ ಏನ್ರಿ, ಅಡ್ಡಿ ಆತಂಕಗಳು ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಅಡ್ಡಿ ಆತಂಕಗಳು ಕೂಡ ಏನಾಗ್ತಾವೆ ಅಂತಂದರೆ ಕಂಪ್ನಿ ಮೇಲೆ ಬಹಳಷ್ಟು ಕೆಟ್ಟ ರೀತಿಯಾಗಿ ಏನಾಗ್ತಾವೆ ಅಂತಂದರೆ ಪರಿಣಾಮ ಬೀರ್ತವೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಪ್ರತಿಯೊಂದು ಕಂಪ್ನಿಗಳು ಕೂಡ ಏನಾಗಬೇಕು ಅಂತಂದರೆ ಯಾವೆಲ್ಲ ಥ್ರೆಟ್ಸ್ ಅಡ್ಡಿ ಆತಂಕಗಳು ಕಂಪ್ನಿಯ ಮೇಲೆ ಪ್ರಭಾವವನ್ನು ಬೀರ್ತವೆ ಆ ರೀತಿಯಾಗಿರ್ತಕ್ಕಂಥ ಥ್ರೆಟ್ಸನ್ನು ಏನು ಮಾಡಬೇಕು ಅಂತಂದರೆ ಆದಷ್ಟು ಅವಾಯ್ಡ್ ಮಾಡಬೇಕು. ಆ ಅವಾಯ್ಡ್ ಮಾಡೋ ಉದ್ದೇಶಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಕಂಪ್ನಿಯವರು ಏನು ಮಾಡಬೇಕು, ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತಹ ಯೋಜನೆಯನ್ನು ರೂಪಿಸಬೇಕು, ಪ್ಲ್ಯಾನಿಂಗನ್ನು ಮಾಡಬೇಕು. ಪ್ಲ್ಯಾನಿಂಗ್ ಮಾಡೋದ್ರ ನಾವು ಮಾಡ್ಬೋದು ಕಂಪ್ನಿ ಮೇಲೆ ಯಾವ ಎಲ್ಲ ಕೆಟ್ಟ ಅಂಶಗಳು ಪರಿಣಾಮ ಬೀರ್ತಾವೆ ಅನ್ನೋದನ್ನು ಕೂಡ ನಾವು ಮಾಡ್ಕೋಬೋದು ಅಂತಂದರೆ ಹುಡುಕ್ಬೋದು. ಅಷ್ಟೇ ಇಲ್ಲಿರ್ತಕ್ಕಂತಹ ನಮ್ಮ ಅನುಭವ ಆಗಿರ್ಬೋದು, ಆಲೋಚನೆ ಆಗಿರ್ಬೋದು, ಕೌಶಲ್ಯ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ನಾವು ಬಳಸ್ಕೊಂಡು ಏನು ಮಾಡ್ಬೋದು ಅಂತಂದರೆ ಅಡ್ಡಿ ಆತಂಕಗಳನ್ನು ಅವಕಾಶಗಳನ್ನಾಗಿ ಏನು ಮಾಡ್ಬೋದು, ಪರಿವರ್ತನೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಅಂತ ಕೂಡ ನಾವು ಹೇಳ್ಬೋದು. Okay, speaking about the first important point, with the help of the environmental analysis you are going to identify the opportunities and you are going to trace out the threats which are going to influence on the business. Why? Because for every company opportunities are very important. If the company comes to know that there are the opportunities, they can rightly sell their product in that particular market. That is why
for every business organization, it is required of identifying the opportunities, and apart from that there are certain threats, uncertainties are there. Those are going to badly influence on the performance of the company. That is why the companies are having the experience, knowledge, talent, skills, and with the help of all this they can convert the threats into the opportunities. That is why environmental analysis having its own relevance. Okay, second thing is that it involves breaking a whole into parts to find its nature, functions and relationship. So this is our very important. With the help of the environmental analysis, ನಾವು ಈ ಒಂದು ವ್ಯವಹಾರದ ಪರಿಸರದ ವಿಶ್ಲೇಷಣೆ ಮಾಡೋದು ನಾವು ಮಾಡ್ಬೋದು ಅಂತಂದ್ರೆ ಅತಿ ದೊಡ್ಡ ಪ್ರಮಾಣದ ವ್ಯವಹಾರದ ಪರಿಸರವನ್ನು ನಾವು ಮಾಡ್ಬೋದು ಅಂತಂದ್ರೆ ಸಣ್ಣ ಭಾಗಗಳನ್ನಾಗಿ ವಿಭಜನೆ ಮಾಡಬಹುದು, ವಿಂಗಡಣೆಯನ್ನು ಮಾಡಬಹುದು. ಸೊ ಅದಕ್ಕೂ ಕೂಡ ಏನಾಗ್ತದೆ ಅಂತಂದರೆ ವ್ಯವಹಾರ ಪರಿಸರದ ವಿಶ್ಲೇಷಣೆ ಅನ್ನೋದು ಕೂಡ ಬಹಳಷ್ಟು ಸಹಾಯ ಆಗ್ತದೆ. ಅದಷ್ಟೇ ಅಲ್ಲದೆ ನಾವೇನು ಮಾಡ್ಬೋದು ಅಂತಂದರೆ ಸಣ್ಣ ಸಣ್ಣ ಭಾಗಗಳನ್ನಾಗಿ ವಿಭಜನೆ ಮಾಡಿ ಪ್ರತಿಯೊಂದು ಭಾಗವೂ ಕೂಡ ಏನಾಗಿರ್ತದೆ ಅಂದರೆ ತನ್ನದೇ ಆಗಿರ್ತಕ್ಕಂಥ ಒಂದು ನೇಚರ್, ಸ್ವಭಾವನ ಹೊಂದಿರ್ತದೆ. ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ಯಾವೆಲ್ಲ ಕಾರ್ಯಗಳನ್ನದ ನಿಭಾಯಿಸ್ತದೆ ಅನ್ನೋದನ್ನು ಕೂಡ ಏನು ಮಾಡ್ಕೋಬೋದು ಅಂದರೆ ತಿಳ್ಕೋಬಹುದು. ಅಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗಗಳ ಮಧ್ಯೆ ಇರತಕ್ಕಂತಹ ಒಂದು ಸಂಬಂಧವನ್ನು ಕೂಡ ಅವಲೋಕನ ಮಾಡಲಿಕ್ಕೆ ಏನಾಗ್ತದೆ ಅಂತಂದರೆ ವ್ಯವಹಾರ ಪರಿಸರ ವಿಶ್ಲೇಷಣೆ ಅನ್ನೋದು ಕೂಡ ಬಹಳಷ್ಟು ಪ್ರಯೋಜನಕಾರಿ ಆಗ್ತದೆ. So that is why with the environmental analysis you are going to study the whole business environment is going to be divided into the smaller parts, and each part is going to be studied with its own nature, with its own functions, and with what kind of relation that is existing between all the parts of the business environment. For that purpose the environmental analysis is most important. Okay, ಮೂರನೇದಾಗಿ ಹೇಳಬೇಕು ಅಂತಂದರೆ ಐಡೆಂಟಿಫೈ ಮೆನಿ ಫ್ಯಾಕ್ಟರ್ಸ್ ವಿಚ್ ಇನ್ಫ್ಲೂಯೆನ್ಸ್ ಆನ್ ದ ಬಿಸ್ನೆಸ್ ಅಂತಂದರೆ ವ್ಯವಹಾರದ ಮೇಲೆ ಏನಾಗ್ತಾವೆ ಅಂತಂದರೆ ಬಹಳಷ್ಟು ಅಂಶಗಳು ಕೂಡ ಪರಿಣಾಮ ಬೀರೋದನ್ನು ನಾವು ನೋಡ್ತೇವೆ. ಅವು ಯಾವಾಗ್ಬೋದು ಅಂತಂದರೆ ಸೂಕ್ಷ್ಮ ಅಂಶಗಳಾಗಿರ್ಬೋದು ಮತ್ತು ಸಮಗ್ರ ಅಥವಾ ವಿಶಾಲಾತ್ಮಕ ಅಂಶಗಳು ಕೂಡ ಆಗಿರ್ಬೋದು. ಆ ಎಲ್ಲ ಅಂಶಗಳನ್ನು ಕೂಡ ನಾವೇನು ಮಾಡಬೇಕು ಅಂತಂದರೆ ಕಂಡುಹಿಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೇವೆ ಅಂತಾರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರದ ವಿಶ್ಲೇಷಣಾತ್ಮಕ ವ್ಯವಹಾರದ ಪರಿಸರ ವಿಶ್ಲೇಷಣೆ ಕೂಡ ಮಾಡೋದ್ರ ಮೂಲಕ ನಾವೇನು ಮಾಡ್ಕೋಬೋದು, ಆ ಎಲ್ಲ ಅಂಶಗಳನ್ನು ಕೂಡ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವಿತ್ ದ ಹೆಲ್ಪ್ ಆಫ್ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್ you are going to identify what are the environmental factors which are going to influence either directly or indirectly, which are going to influence on the performance of the company. Okay, these are the three important relevance of the environmental analysis. Okay, next ಹೇಳಬೇಕು ಅಂತಂದರೆ process of environmental analysis ಅಂತ ಕರಿತೀವಿ. ಅದಕ್ಕೆ ನಾವೇನು ಕರಿತೀವಿ ಅಂತಂದರೆ ಪರಿಸರ ವಿಶ್ಲೇಷಣಾ ಪ್ರಕ್ರಿಯೆ ಅಂತ ಕರಿತೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆ ಏನಾಗಿರ್ತದೆ ಅಂತಂದರೆ ನಿಯಂತ್ರವಾಗಿರ್ತದೆ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂತ್ಯ ಅನ್ನುವಂಥದ್ದು ಇರೋದಿಲ್ಲ. ಇದು ನಿಯಂತ್ರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಕೂಡ ಆಗಿರುತ್ತದೆ. ಈ ಪ್ರಕ್ರಿಯೆ ಏನು ಮಾಡ್ತದೆ ಅಂತಂದರೆ ಅತಿ ಮುಖ್ಯವಾಗಿ 4 ಹಂತಗಳನ್ನು ಒಳಗೊಂಡಿರುತ್ತದೆ. ಮೊದಲೇದು ಯಾವುದು ಅಂತಂದರೆ ಸ್ಕ್ಯಾನಿಂಗ್. ಸ್ಕ್ಯಾನಿಂಗ್ ಅಂತಂದರೆ ಏನ್ರಿ? ಪರಿಶೀಲನೆ. ಸ್ಕ್ಯಾನಿಂಗ್ ಅಂತಂದರೆ ಪರಿಶೀಲನೆ. ಪರಿಶೀಲನೆ ಮಾಡೋದು ಅಂತಂದರೆ ಏನು ಅಂತಂದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಹಾರ ಪರಿಸರವನ್ನು ಏನು ಮಾಡೋದು ಅಂತಂದರೆ ಆಳವಾಗಿ ಅಧ್ಯಯನ ಮಾಡೋದು, ಕೂಲಂಕುಷವಾಗಿ ವಿಸ್ತಾರವಾಗಿ ಮಾಡಬೇಕು ಅಂತಂದರೆ ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಾವೇನು ಕರಿತೇವೆ ಅಂತಂದರೆ ಸ್ಕ್ಯಾನಿಂಗ್ ಅಂತೇಳಿ ಕರಿತೇವೆ. ಯಾಕಂತಂದರೆ ಈ ಒಂದು ವ್ಯವಹಾರ ಪರಿಸರ ಇರ್ತಕ್ಕಂತಹ ಪ್ರತಿಯೊಂದು ಅಂಶಗಳು ಕೂಡ ಏನಾಗಿರ್ತಾವೆ ಅಂತಂದರೆ ಪ್ರತಿಯೊಂದು ಭಾಗಗಳು ಕೂಡ ಏನಾಗಿರ್ತಾವೆ ಅಂತಂದರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನು ಹೊಂದಿರ್ತವೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ವ್ಯವಹಾರ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿವಿಧ ಭಾಗಗಳನ್ನು ನಾವೇನು ಮಾಡಬೇಕು ಅಂತಂದರೆ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಬೇಕು. ಅಧ್ಯಯನವನ್ನು ಯಾವ ಆಧಾರವನ್ನು ಇಟ್ಕೊಂಡು
ಮಾಡಬೇಕು ಅಂತಂದರೆ ಆ ಪ್ರತಿಯೊಂದು ಅಂಶಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ವಿವರಣೆಯನ್ನು ಕಲೆ ಹಾಕೋದ್ರ ಮೂಲಕ ನಾವೇನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಅತಿ ಉಪಯುಕ್ತವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂತಹ ವಿವರಣೆಯನ್ನು ಸಂಗ್ರಹಣೆಯನ್ನು ಮಾಡಬೇಕು. ಆ ರೀತಿಯಾಗಿರ್ತಕ್ಕಂಥ ವಿವರಣೆಯನ್ನು ಸಂಗ್ರಹಣೆಯನ್ನು ಮಾಡೋದ್ರ ಮೂಲಕ ವ್ಯವಹಾರ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಧ್ಯಯನ ನಾವು ಮಾಡ್ಬೋದು ಅಂತಂದರೆ ಕೂಲಂಕುಷವಾಗಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕೂಡ ಹೇಳ್ಬೋದು. ಅದಕ್ಕೆ ನಾವೇನು ಕರಿತೀವೋ ಸ್ಕ್ಯಾನಿಂಗ್. ಸ್ಕ್ಯಾನಿಂಗ್ ಇಸ್ ನಥಿಂಗ್ ಬಟ್ ಇನ್ ಡೆಪ್ತ್ ಆಸ್ ವೆಲ್ ಆಸ್ ದಿ ಇನ್ ಡಿಟೇಲ್ ಸ್ಟಡಿ. ಇಟ್ ಮೀನ್ಸ್ ದ್ಯಾಟ್ if we want to become familiar to each and every elements of the business environment, first we need to become familiar to the different parts, different components of the environment. That is why what we are going to do, we will collect sufficient as well as required information with respect to the each and every components or elements of the business environment. That is so called as scanning. ಪರಿಶೀಲನೆ ಅಂತ ಕರಿತೀವಿ. ಸೊ ಎರಡನೇದು ಯಾವುದು ಅಂತಂದರೆ ಮಾನಿಟರಿಂಗ್. ಸೊ ಮಾನಿಟರಿಂಗ್ಗೆ ನಾವು ಕನ್ನಡ ಏನು ಕರಿತೀವಿ ಅಂತಂದರೆ ಮೇಲ್ವಿಚಾರಣೆ ಅಂತ ಕರಿತೀವಿ. ಸೊ ಮೇಲ್ವಿಚಾರಣೆಯನ್ನು ಮಾಡೋದು ಅಂತಂದರೆ ಅಲ್ಲಿ ನಡೀತಕ್ಕಂತಹ ಪ್ರತಿಯೊಂದು ಸನ್ನಿವೇಶಗಳನ್ನು ಆಗು ಹೋಗುಗಳನ್ನು ಏನು ಮಾಡೋದು ಅಂತಂದರೆ ಮೇಲ್ವಿಚಾರಣೆಯನ್ನು ಮಾಡೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ಮೇಲ್ವಿಚಾರಣದ ಅವಶ್ಯಕತೆಗಳು ಕೂಡ ಏನೈತೆ ಅಂದರೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನು ಹೊಂದಿದೆ. ಯಾಕಂತಂದರೆ ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರದ ಪರಿಸರದಲ್ಲಿ ಏನಾಗ್ತಾವೆ ಅಂತಂದರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬಹಳಷ್ಟು ವಿಧವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ಆಗುವುದನ್ನು ನಾವು ನೋಡ್ತೇವೆ. ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದರೆ ತಂತ್ರಜ್ಞಾನದಲ್ಲಿ ಬೆಳವಣಿಗೆ. ಯಾಕಂದರೆ ಇವತ್ತಿರ್ತಕ್ಕಂಥ ಒಂದು ತಂತ್ರಜ್ಞಾನ ನಾಳೆ ಇರದೇ ಕೂಡ ಇರಬಹುದು. ನಾಳೆ ಏನಾಗ್ಬೋದು ಅಂತಂದರೆ ಒಂದು ಹೊಸ ತಂತ್ರಜ್ಞಾನ ಕೂಡ ಬೆಳಕಿಗೆ ಬರುವಂಥ ಒಂದು ಸಂಭವ ಕೂಡ ಇರುತ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ವ್ಯವಹಾರ ಪರಿಸರದಲ್ಲಿ ಯಾವೆಲ್ಲ ಬದಲಾವಣೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಾವೇನು ಮಾಡಬೇಕು ಅಂತಂದರೆ ಅವಲೋಕನವನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ಮನುಷ್ಯನಿಗಿರ್ತಕ್ಕಂಥ ಆಶೆ ಆಮಿಷಗಳು ಕೂಡ ಏನಾಗ್ತಾ ಇರ್ತಾವೆ ಅಂತಂದರೆ ಯಾವತ್ತೂ ಕೂಡ ಬದಲಾಗ್ತಾ ಇರ್ತವೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಈಗ ಗ್ರಾಹಕರಿಗಿರ್ತಕ್ಕಂತಹ ಆಸೆಗಳ್ಯಾವು, ಬೇಡಿಕೆಗಳ್ಯಾವು, ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಅಭಿರುಚಿಯನ್ನು ಆ ಗ್ರಾಹಕರು ಹೊಂದಬಹುದು ಅನ್ನೋದನ್ನು ಕೂಡ ನಾವೇನು ಮಾಡ್ಕೋಬೇಕಾಗ್ತದೆ ಅಂತಂದರೆ ತಿಳಿದುಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲದೆ ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ಯಾವ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ಮಾಡೋಕ್ಕಾಗ್ತದೆ ಅಂತಂದರೆ ಗುರುತಿಸಬೇಕಾಗ್ತದೆ. ಅದಕ್ಕೇನು ಬೇಕು ಅಂತಂದರೆ ಮಾನಿಟ್ರಿಂಗ್ ಅಥವಾ ಮೇಲ್ವಿಚಾರಣೆದ ಅವಶ್ಯಕತೆ ಕೂಡ ತುಂಬ ಮಹತ್ವವಾಗಿರ್ತದೆ. ಅದಕ್ಕೆ ನಾವೇನು ಕರಿತೀವಿ ಅಂತಂದರೆ ಮಾನಿಟ್ರಿಂಗ್ ಅಂತ ಕರಿತೀವಿ. ಸೊ ಮೂರನೇ ಒಂದು ಆಸ್ಪೆಕ್ಟ್ ಯಾವುದು ಅಂತಂದರೆ ಸ್ಟೇಜ್ ಯಾವುದು ಅಂತಂದರೆ ಫೋರ್ಕಾಸ್ಟಿಂಗ್. ಫೋರ್ಕಾಸ್ಟಿಂಗ್ ನಾವೇನು ಕರಿತೀವಿ ಅಂತಂದರೆ ಮುನ್ಸೂಚನೆ ಅಂತಂದರೆ ಏನ್ರಿ, ನಾವು ಯಾವ ರೀತಿಯಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಂದರೆ ಮುಂದೆ ಮುಂದೆ ಆಗ್ತಕ್ಕಂತಹ ಒಂದು ಭವಿಷ್ಯತ್ತಿನಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಅಂಶಗಳನ್ನು ನಾವೇನು ಮಾಡಬೇಕು ಅಂತಂದರೆ ಮುನ್ಸೂಚನೆಯನ್ನು ಮಾಡಬೇಕು. ಯಾಕಂತಂದರೆ ಇವತ್ತಿರ್ತಕ್ಕಂಥ ಪರಿಸ್ಥಿತಿ ಸನ್ನಿವೇಶಗಳು ಏನಾಗೋದಿಲ್ಲ ಅಂತಂದರೆ ನಾಳೆ ಇರದೇನೂ ಕೂಡ ಇರಬಹುದು. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಭವಿಷ್ಯತ್ತಿನಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಬಹುದು ಅಂತಕ್ಕಂತಹ ಒಂದು ಏನು ಮಾಡಬೇಕು ಅಂತಂದರೆ ಮುನ್ಸೂಚನೆಯನ್ನು ಕೂಡ ಮಾಡಬೇಕು. ಯಾಕಂತಂದರೆ ಭವಿಷ್ಯತ್ತಿನಲ್ಲಿ ಏನು ನಡೆಯುತ್ತದೆ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಅಂಶಗಳು ಬೆಳಕಿಗೆ ಬರಬಹುದು ಅನ್ನೋದ್ರ ಬಗ್ಗೆ ನಮಗೇನು ಇರೋದಿಲ್ಲ ಅಂತಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಕೂಡ ಇರೋದಿಲ್ಲ. ಯಾಕಂದರೆ ಫ್ಯೂಚರನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಫ್ಯೂಚರ್ನಾಗಿರ್ತದೆ ಅಂತಂದರೆ ಅನಿಶ್ಚಿತವಾಗಿರ್ತದೆ. ಯಾರಿಗೂ ಕೂಡ ಏನು ಹೇಳೋದಕ್ಕೆ ಬರೋದಿಲ್ಲ ಅಂತಂದರೆ ಭವಿಷ್ಯತ್ತು ಯಾವ ರೀತಿಯಾಗಿರಬಹುದು ಅನ್ನೋದನ್ನು ಏನು ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಈ ರೀತಿಯಾಗಿರ್ತಕ್ಕಂಥ ಒಂದು ಫೋರ್ಕಾಸ್ಟಿಂಗ್ ಮುಂದಾಲೋಚನೆಯನ್ನು ಮಾಡೋದ್ರ ಮೂಲಕ ಏನು ಮಾಡಬೇಕು ಅಂತಂದರೆ ಭವಿಷ್ಯತ್ತಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಕೂಡ ಏನು ಮಾಡಬೇಕು, ನಾವು ತಿಳಿದುಕೊಳ್ಬೇಕು. ಯಾಕಂತಂದರೆ ಭವಿಷ್ಯತ್ತು ಅನ್ನುವಂಥದ್ದು ಅನಿಶ್ಚಿತವಾಗಿರುತ್ತದೆ. ಅಲ್ಲಿ ನಡೀತಕ್ಕಂತಹ ಅಂಶಗಳು ಮತ್ತು ಸನ್ನಿವೇಶಗಳ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಅನ್ನುವಂಥದ್ದು ಇರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಯಾವುದೇ ಕಂಪ್ನಿಗಳು ಒಂದು ಹೊಸ ವಸ್ತುವನ್ನು ಸಿದ್ಧಪಡಿಸ್ತಾ ಇದ್ರು ಅಂತಂದರೆ ಅವ್ರಿಗೇನಾಗಬೇಕು ಅಂತಂದರೆ ಆ ವಸ್ತುವನ್ನು ತಯಾರಿಸಲಿಕ್ಕೆ ಎಷ್ಟು
ಖರ್ಚು ವೆಚ್ಚಗಳಾಗಬಹುದು ಅನ್ನೋದನ್ನು ಕೂಡ ಏನು ಮಾಡಬೇಕು ಅಂದ್ರೆ ಅವರು ಮುಂದಾಲೋಚನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ವಸ್ತುಗಳನ್ನು ಈ ಒಂದು ತಿಂಗಳಿನಲ್ಲಿ ಮಾರಾಟ ಮಾಡಬಹುದು, ಒಂದು ವರ್ಷದ ಅವಧಿಯಲ್ಲಿ ಮಾರಾಟ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಏನು ಮಾಡಬೇಕು, ಮುಂದಾಲೋಚನೆಯನ್ನು ಕೂಡ ಮಾಡಬೇಕು. ಅಷ್ಟೇ ಅಲ್ಲದೆ ಅಲ್ಲಾಗ್ತಕ್ಕಂತಹ ಪ್ರಾಫಿಟ್ಟು, ಲಾಭಾಂಶ ಅನ್ನುವಂಥದ್ದು ಎಷ್ಟು ಗಳಿಸ್ಬೋದು ಅನ್ನುವಂಥದ್ದು ಕೂಡ ನಾವು ಏನು ಮಾಡಬೇಕು ಅಂತಂದರೆ ಮುಂದಾಲೋಚನೆಯನ್ನು ಮಾಡಬೇಕು. ಅದಕ್ಕೆ ಪ್ರತಿಯೊಂದು ಕಂಪ್ನಿಗಳು ಕೂಡ ಏನು ಮಾಡ್ತಾವೆ ಅಂತಂದರೆ ಈ ವ್ಯವಹಾರ ಪರಿಸರದ ವಿಶ್ಲೇಷಣೆಯ ಮೂಲಕ ಒಂದು ವಸ್ತುವಿನ ಬಗ್ಗೆ ಇರ್ತಕ್ಕಂಥ ಖರ್ಚು ವೆಚ್ಚಗಳಾಗಿರ್ಬೋದು, ಲಾಭ ನಷ್ಟಗಳಾಗಿರ್ಬೋದು, ಮತ್ತು ಮಾರಾಟ ಮಾಡ್ತಕ್ಕಂಥ ಸಂಖ್ಯೆಯನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಕಂಡು ಹಿಡ್ಕೊಳ್ಳೋಕ್ಕೆ ಸಹಾಯಕಾರಿ ಆಗುತ್ತದೆ. ಅದಷ್ಟೇ ಅಲ್ಲದೆ ಫೋರ್ತ್ ಒನ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಅಸೆಸ್ಮೆಂಟ್ ಅಂತಂದರೆ ಏನು, ಮೌಲ್ಯಮಾಪನ ಮಾಡೋದು ಅಂತಂದರೆ ಏನು ಅಂತಂದರೆ ಭವಿಷ್ಯತ್ತಿನಲ್ಲಿ ಆಗ್ತಕ್ಕಂತಹ ಪ್ರತಿಯೊಂದು ಅಂಕಿ ಅಂಶಗಳನ್ನು ಏನು ಮಾಡೋದು ಅಂತಾರೆ ಹುಡುಕೋದು, ಅಧ್ಯಯನ ಮಾಡೋದು, ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಸಂಭವಿಸಬಹುದು ಅನ್ನೋದನ್ನು ಏನು ಮಾಡ್ಕೋಬೇಕು ಅಂತಂದರೆ ತಿಳ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಾವೇನು ಕರಿತೀವಿ ಅಂತಂದರೆ ಮೌಲ್ಯಮಾಪನ ಅಂತೇಳಿ ಕರಿತೀವಿ. ಅದಕ್ಕೇನಾಗಬೇಕು ಅಂತಂದರೆ ಮೌಲ್ಯಮಾಪನ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ಬದಲಾವಣೆಗಳು ಸಂಭವಿಸ್ಬೋದು ಅನ್ನೋದ್ರ ಬಗ್ಗೆ ಮಾಡಬೇಕು ಅಂತಂದ್ರೆ ದೂರದೃಷ್ಟಿಯನ್ನು ಹೊಂದಬೇಕು. ಅದರ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅಂತಂದ್ರೆ ಕಾರ್ಯಯೋಜನೆಯನ್ನು ನಿರೂಪಿಸಬೇಕು. ಸುವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಯೋಜನೆಯನ್ನು ನಿರೂಪಿಸಿದರೆ ಮಾತ್ರ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವು ಏನು ಮಾಡ್ಕೋಬೋದು ಅಂತಾರೆ ಕಲೆ ಹಾಕ್ಬೋದು. ಅದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಕೂಡ ಏನಾಗ್ತದೆ ಅಂತಾರೆ ಅನುಕೂಲವಾಗ್ತದೆ ಅನ್ನೋದನ್ನು ನಾವು ಹೇಳಬಹುದು. ಸೊ ದಿಸ್ ಈಸ್ ಅಬೌಟ್ ದಿ ಪ್ರೊಸೆಸ್ ಆಫ್ ಎನ್ವಿರಾನ್ಮೆಂಟಲ್ ಅನಾಲಿಸಿಸ್. So first thing is the scanning in the sense it is a in-depth as well as complete study about the various elements or the components of the business environment, and this study is going to be made with the help of collecting the required as well as the sufficient information from the various components of the business environment, that is so called as scanning. And second thing is that the monitoring is nothing but a kind of surveillance, because what all trends which are going to be changed and what all factors are going to influence on the business organizations, those are not going to be predicted well in advance. That is why what you are going to do, you will undertake the process of monitoring. With the help of that, you are going to understand the various factors, how they are going to influence on the business and what kind of trends are going to change in the future. Those can be realized with the help of this kind of a monitoring. And apart from that, the third thing is that the forecasting is nothing but the work of anticipation, because the situations and the conditions which are going to happen in the future we don't know, because the future is itself, it is uncertain. That is why what kind of the situations and conditions, what kind of the circumstances will be there in the near future cannot be predicted so easily by any business organization. That is why when a company wants to produce any kind of the product, how much cost it is going to incur, with respect to that predictions are going to be made. And if it wants to sell the product in the market, whether our product is going to be sold in the market, how many quantities of the product that we can sell in the market, and how much profit that we are going to earn. With respect to all these things, we need to do the work of anticipation as well as the production, that is so called as the work of forecasting. And last thing is that the assessment is nothing but the evaluation about what? Evaluation based on the information which is available with us, evaluation based on facts that we have observed and collected. Based on that, the work of evaluation is going to be made, that is so called as the assessment. That is why the assessment is going to be made with respect to the changes which are going to take place in the business environment. If we want to understand the changes which are going to occur in the future, there is a need of systematic planning also. So these are the 4 important stages which are involved in the process of environmental scanning. And last thing that I want to discuss today is the
ಡಿಸಿಷನ್ ಮೇಕಿಂಗ್ಗೆ ನಾವು ಕನ್ನಡ ಏನು ಕರಿತೀವಿ ಅಂತಂದರೆ ನಿರ್ಣಯ ರೂಪಿಸುವಿಕೆ ಅಂತ ಕರಿತೀವಿ. ನಿರ್ಣಯ ರೂಪಿಸುವಿಕೆ ಅನ್ನುವಂಥದ್ದು ಕೂಡ ಏನು ಅಂತಂದರೆ ಒಂದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಯಾಕಂತಂದರೆ ನಿರ್ಣಯ ರೂಪಿಸುವಿಕೆ ಅನ್ನುವಂಥದ್ದು ಏನು ಅಂತಂದರೆ ನಮಗೆ ಇರ್ತಕ್ಕಂತಹ ಲಭ್ಯವಿರ್ತಕ್ಕಂತಹ ಬೇರೆ ಬೇರೆ ಪರಿಹಾರ ಉಪಾಯಗಳಲ್ಲಿ ಅತಿ ಪರಿಣಾಮಕಾರಿಯಾಗಿರ್ತಕ್ಕಂತಹ ಅತಿ ಸೂಕ್ತವಾಗಿರ್ತಕ್ಕಂತಹ ಪರಿಹಾರವನ್ನು ನಾವೇನು ಮಾಡ್ತೇವೆ ಅಂತಂದರೆ ಹುಡುಕ್ತೇವೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವೇನು ಕರಿತೇವೆ ಅಂತಂದರೆ ನಿರ್ಣಯ ರೂಪಿಸುವಿಕೆ ಅಂತ ಕರಿತೇವೆ. ಓಕೆ, ದ ಡಿಸಿಷನ್ ಮೇಕಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪ್ರೊಸೆಸ್ ಆಫ್ either selecting or choosing the best course of action out of available various alternative courses of the action, because there are alternative courses of actions are available with us, but what is required for us out of that alternative course of action which is meaningful, which can give us effective results, effective outcomes, that is going to be chosen, that is going to be selected. That process is so called as the decision making process. Okay, as I have rightly said that ನಾನು ಮಧ್ಯೆ ಹೇಳಿದಂಗೆ ಏನು ಅಂತಂದರೆ ನಿರ್ಣಯ ರೂಪಿಸುವಿಕೆ ಅನ್ನುವಂಥದ್ದು ಕೂಡ ಏನು ಅಂತಂದರೆ ನಿರಂತರವಾಗಿ ನಡೀತಕ್ಕಂತಹ ಒಂದು ಪ್ರಕ್ರಿಯೆ. ಇದು ಕಂಪ್ನಿಯ ಸ್ಥಾಪನೆ ಆಗಿದ್ದಾಗಿಂದ ಹಿಡ್ಕೊಂಡು ಕಂಪ್ನಿ ಅಂತ್ಯವನ್ನು ಕಾಣೋದುವರೆಗೂ ಕೂಡ ಏನಾಗ್ತಾವೆ ಅಂದರೆ ಪ್ರತಿಯೊಂದು ಕಂಪ್ನಿಗಳು ಕೂಡ ನಿರ್ಣಯ ರೂಪಿಸುವಿಕೆ ಅಂತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಏನಾಗಿರ್ತಾವೆ ಅಂತಂದರೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತವೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕಂಪ್ನಿಯು ಎಷ್ಟು ದಿನ ಈ ಒಂದು ವ್ಯವಹಾರ ಪರಿಸರದಲ್ಲಿ ಇರಬಹುದು ಅನ್ನೋದನ್ನು ಕೂಡ ಏನು ಮಾಡ್ತಾವೆ ಅಂತಂದರೆ ಆ ಕಂಪ್ನಿಗಳು ತೆಗೆದುಕೊಳ್ತಕ್ಕಂತಹ ಪರಿಣಾಮಕಾರಿಯಾಗಿರ್ತಕ್ಕಂತಹ ನಿರ್ಣಯದ ಮೇಲೆ ಏನಿರ್ತಾವೆ ಅಂತಂದರೆ ಅವಲಂಬನೆ ಆಗಿರ್ತವೆ. ಅಂತಂದರೆ ಒಂದೇ ಮಾತನ್ನು ಹೇಳಬೇಕು ಅಂತಂದರೆ ಯಾವ ಕಂಪ್ನಿಗಳು ಪರಿಣಾಮಕಾರಿಯಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ತವೆ ಆ ಕಂಪ್ನಿಗಳು ಮಾತ್ರ ಏನಾಗಬಹುದು ಅಂತಂದರೆ ಈ ಪೈಪೋಟಿಯಲ್ಲಿ ಬಹಳಷ್ಟು ದಿನ ಇರಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲದೆ ಕಂಪ್ನಿ ಸ್ಥಾಪನೆ ಆಗಿದ್ದಾಗಿಂದ ಹಿಡ್ಕೊಂಡು ಕಂಪ್ನಿ ಮುಚ್ಚುವರೆಗೂ ಕೂಡ ಒಂದಿಲ್ಲ ಒಂದು ರೀತಿಯಾಗಿರ್ತಕ್ಕಂಥ ನಿರ್ಣಯ ತೆಗೆದುಕೊಳ್ಳೋದನ್ನು ನಾವೇನು ಮಾಡ್ತೇವೆ ಅಂತಂದರೆ ಕಂಪ್ನಿಯಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಕಂಪ್ನಿಗಳು ಕೂಡ ಯಶಸ್ವಿ ಆಗಬೇಕಾಗಿತ್ತು ಅಂತಂದರೆ ನಿರ್ಣಯ ರೂಪಿಸುವಿಕೆ ಅನ್ನುವಂಥದ್ದು ಕೂಡ ಏನಾಗಿರ್ತದೆ ಅಂತಂದರೆ ಬಹಳಷ್ಟು ವಿಶೇಷವಾಗಿರ್ತದೆ. ಅದಕ್ಕೇನಾಗಬೇಕು ಅಂತಂದರೆ ಈ ನಿರ್ಣಯ ರೂಪಿಸುವಿಕೆ ಅನ್ನುವಂಥದ್ದು ಕಂಪ್ನಿ ಯಶಸ್ವಿ ಎಷ್ಟರ ಮಟ್ಟಿಗೆ ಆಗ್ತದೆ ಅನ್ನೋದನ್ನು ಕೂಡ ಏನು ಮಾಡ್ತಾವೆ ಅಂತಂದರೆ ನಿರ್ಧಾರವನ್ನು ಮಾಡ್ತವೆ. ಅದಕ್ಕೆ ಒಂದು ಕಂಪ್ನಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡ್ಬೋದು ಅಂತಂದರೆ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ನೋಡ್ತೀವಿ. ಸೊ ನಿರ್ಣಯ ರೂಪಿಸುವಿಕೆ ಬಗ್ಗೆ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಿಮ್ಗೆ ಹೇಳಬೇಕಂತಂದರೆ ನಮಗೇನಾಗಬೇಕಾಗಿದೆ ಅಂದರೆ ಇವಾಗ ಬಂಡವಾಳದ ಅವಶ್ಯಕತೆ ಇದೆ. ಸೊ ಬಂಡವಾಳದ ಅವಶ್ಯಕತೆ ಇದ್ದಾಗ ಪ್ರತಿಯೊಂದು ಕಂಪ್ನಿಗಳು ಕೂಡ ಏನು ಮಾಡಬೇಕು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಬಂಡವಾಳ ಎಷ್ಟು ಬೇಕು, ನಮ್ಮ ಹತ್ರ ಎಷ್ಟು ಲಭ್ಯ ಇದೆ, ಇನ್ನೂ ಕೂಡ ಎಷ್ಟು ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇದೆ, ಆ ಬಂಡವಾಳವನ್ನು ಯಾವ ಎಲ್ಲ ಮೂಲಗಳಿಂದ ನಾವೇನು ಮಾಡ್ಬೋದು ಅಂತಂದರೆ ಬಂಡವಾಳವನ್ನು ಸಂಗ್ರಹಿಸಬಹುದು, ಕ್ರೋಢೀಕರಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಏನು ಮಾಡಬೇಕಾಗ್ತದೆ, ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಮೊದಲೇದು. ಎರಡನೇದೇನು ಅಂತಂದರೆ ಯಾವುದೇ ಕಂಪ್ನಿಗಳು ಕೂಡ ಒಂದು ವಸ್ತುವನ್ನು ಸಿದ್ಧಪಡಿಸಬೇಕಾದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಎಷ್ಟಿವೆ, ಒಂದು ಕಂಪ್ನಿಯಲ್ಲಿ ಲಭ್ಯತೆ ಇದೆಯೋ ಇಲ್ಲೆಯೋ ಆ ರೀತಿಯಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ನಾವು ಯಾವೆಲ್ಲ ಸಪ್ಲೈಯರ್ಸ್ಗಳಿಂದ ಕೊಳ್ಳಬೇಕು, ಆ ಸಪ್ಲೈಯರ್ಸ್ಗಳು ಎಲ್ಲಿದ್ದಾರೆ ಅನ್ನೋದನ್ನು ಏನು ಮಾಡಬೇಕಂದ್ರೆ ನಾವು ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು, ಸಂಗ್ರಹಣೆಯನ್ನು ಕೂಡ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಳ್ಬೇಕಾದ್ರೆ ನಿರ್ಣಯ ಅನ್ನುವಂಥದ್ದು ಕೂಡ ನಿರ್ಣಯ ತೆಗೆದುಕೊಳ್ಳುವಿಕೆ ಅನ್ನುವಂಥದ್ದು ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳಾಗಿರ್ತವೆ. ಅದೇ ರೀತಿಯಾಗಿ ಒಂದು ಕಂಪ್ನಿನ ನೋಡಿದರೆ ಕಂಪ್ನಿಯ ಒಳಗೆ ನಡೀತಕ್ಕಂತಹ ಪ್ರತಿಯೊಂದು ಚಟುವಟಿಕೆಗಳ ಬಗ್ಗೆ ನಿರ್ಣಯ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಏನಾಗಿರ್ತದೆ ಅಂದರೆ ಪ್ರತಿಯೊಂದು ಕಂಪ್ನಿಯೂ ಕೂಡ ಅತಿ ಅವಶ್ಯಕವಾಗಿರ್ತದೆ ಅನ್ನೋದನ್ನು ಕೂಡ ನಾವು ಹೇಳ್ಬೋದು. Okay, speaking about the decision making, it is one of the effective technique which is going to be adopted by
every business organization. Why? Because based on the decision making, we can rightly predict for how long the company will sustain in this business environment can be predicted. That is why the success as well as the failure of the company truly depends on what kind of business decisions which are going to be taken by the management of the every company. That is why if they want to take the decisions with respect to the collection of the capital, they have to identify various sources, various avenues from which the required capital can be collected. With respect to that, some sort of the decisions are going to be taken. And apart from that, if they wanted to manufacture any kind of the finished products, from what all sources the raw materials can be collected and how much raw materials are available with us, and who are the suppliers who can rightly help us to provide all those raw materials. With respect to all that, the decision making is most important. So this is about the decision making. With this I am going to conclude my discussion. Thank you.